ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಜೈ ಭುವನೇಶ್ವರಿ ಮಾತಾ ಕಾರು ಚಾಲಕರು ಹಾಗೂ ಚಾಲಕರ ಸಂಘದಿಂದ 70ನೇ ಕನ್ನಡ ರಾಜ್ಯೋತ್ಸವದ ಸಮಾರಂಭವನ್ನು ಧ್ವಜಾರೋಹಣ ಮಾಡುವ ಮುಖಾಂತರ ಶಾಸಕ ಹಾಗೂ ಗೃಹ ಮಂಡಳಿಯ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ನಾಡಿನ ಸಾಂಸ್ಕೃತಿಕ ಹಬ್ಬವನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ. ಕಳೆದ 15 ದಿನಗಳಿಂದಲೂ ಆಟೋ ಚಾಲಕರು, ವಿವಿಧ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ನಡೆಯುತ್ತಿದೆ. ನಾವು ಕನ್ನಡ ನಾಡಿನ ಸಂಸ್ಕೃತಿಯನ್ನು, ಭಾಷೆ, ನೆಲ, ಜಲವನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಿದೆ. ನಮ್ಮ ಕನ್ನಡ ನಾಡು ಶ್ರೀಗಂಧದ ನಾಡು, ಕರುನಾಡು ಕನ್ನಡಾಂಬೆಯ ನಾಡು. ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂತೆ ನಮ್ಮ ಕರುನಾಡು ಸುಂದರ ನದಿವನಗಳ ನಾಡು, ರಸಋಷಿಗಳ ಬೀಡು, ಗಂಧದ ಚಂದದ ಹೊನ್ನಿನ ಗಣಿ, ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರರನ್ನ, ಷಡಕ್ಷರಿ ಪೊನ್ನ, ಪಂಪ ಜನಿಸಿದ ನಾಡು. ಕರುನಾಡಿನ ಬಗ್ಗೆ ಹೇಳಲು ಸಮಯವೇ ಸಾಲದು. ನೀವು ಚಾಲಕರುಗಳು, ಶ್ರಮಜೀವಿಗಳು, ಕಷ್ಟಪಟ್ಟು ಕೆಲಸ ಮಾಡುವ ನೀವುಗಳು ಒಗ್ಗಟ್ಟಿನಿಂದ ಇರಬೇಕು. ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ನಾನು ನೀಡ್ತೇನೆ ಅಂತ ಹೇಳಿದರು. ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಕರವೇ ಜಿಲ್ಲಾ ಉಪಾಧ್ಯಕ್ಷ ಹೇಮಂತ್ ಕುಮಾರ್, ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಸ್ಥಿತಿ ಬದಲಾಗಿದೆ. ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಹೆಚ್ಚಾಗಿದೆ. ಕನ್ನಡಿಗರಿಗೆ ಉದ್ಯೋಗ ದೊರಕುವುದು ಕಷ್ಟವಾಗಿದೆ. ಇಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ಕನ್ನಡದ ಉಳಿವಿಗಾಗಿ ಎಲ್ಲರೂ ಹೋರಾಡೋಣ. ಕೇವಲ ಈ ದಿನ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಿಸಿದರೆ ಕನ್ನಡ ಉಳಿಸಿದಂತೆ ಆಗುವುದಿಲ್ಲ. ಕನ್ನಡ ನಮ್ಮ ಉಸಿರಾಗಿರಬೇಕು. ವ್ಯಾಪಾರದ ಸ್ಥಳದಲ್ಲಿ 70% ಕನ್ನಡ ಬಳಕೆಯಾಗಬೇಕು. ಸರ್ಕಾರ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಮಾಜಿ ಸದಸ್ಯ ಮಾಡಾಳು ಸ್ವಾಮಿ ಉಪಸ್ಥಿತರಿದ್ದರು. ಮಧ್ಯಾಹ್ನ ಎಲ್ಲರಿಗೂ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್, ಕನ್ನಡ ರಾಜ್ಯೋತ್ಸವವು ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಭಾಷೆಯ ಗೌರವ, ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ. ಈ ದಿನ ನಾವು ನಮ್ಮ ಕನ್ನಡ ಧ್ವಜವನ್ನು ಗೌರವದಿಂದ ಹಾರಿಸುತ್ತೇವೆ. ಜಯ ಭಾರತ ಜನನಿಯ ತನುಜಾತಿ ಎಂಬ ರಾಷ್ಟ್ರಗೀತೆ ಹಾಡುತ್ತೇವೆ ಮತ್ತು ಕನ್ನಡ ನಾಡಿನ ವೀರರು ಹಾಗೂ ಕವಿಗಳನ್ನು ಸ್ಮರಿಸುತ್ತೇವೆ. ನೀವೆಲ್ಲ ಚಾಲಕರು ಈ ರಾಜ್ಯೋತ್ಸವಕ್ಕಾಗಿ ನಿಮ್ಮ ಕೆಲಸಕ್ಕೆ ವಿರಾಮ ನೀಡಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕರವೇ ಯುವ ಮುಖಂಡ ದಿಲೀಪ್ ಕುಮಾರ್, ಭುವನೇಶ್ವರಿ ಕಾರು ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ತೇಜಸ್ ಹಾಗೂ ದೇವರಾಜ್, ಪ್ರಸಾದ್, ಪುನೀತ್, ಆಪ್ಸರ್, ಗಿರೀಶ್, ಸ್ವಾಮಿ, ಧರ್ಮಕುಮಾರ್ ಮುಂತಾದವರು ಹಾಜರಿದ್ದರು. ಇಡೀ ಅರಸೀಕೆರೆ ತಾಲೂಕಿನಲ್ಲೇ ಎಲ್ಲ ಚಾಲಕರ ಮಾಲೀಕರ ಸಂಘದವರನ್ನೇ ಬಹಳ ವಿಜೃಂಭಣೆಯಿಂದ ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ನಿನ್ನೆ ದಿವಸ ಗಾರ್ಮೆಂಟ್ಸಿನ ಎಲ್ಲ ಚಾಲಕರು ಮಾಲೀಕರು ಸೇರಿ ಒಂದು ಒಳ್ಳೆಯ ಸಮಾರಂಭವನ್ನು ಆಯೋಜನೆ ಮಾಡಿದರು. ಎಲ್ಲ ಆಟೋ ಚಾಲಕರು, ಮಾಲೀಕರು ಎಲ್ಲರೂ ನಿಜವಾಗ್ಲೂ ನಿಮ್ಮಲ್ಲಿ ಈ ಹೃದಯ ಶ್ರೀಮಂತಿಕೆ ಇದೆಯಲ್ಲ ಅಂತಕ್ಕಂಥದ್ದಕ್ಕೆ ನಾವು ಮೆಚ್ಚಬೇಕಾಗುತ್ತೆ. ಆ ರೀತಿ ನೀವೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ನಾವು ಇನ್ನೂ ಒಂದು ಕಾರ್ಯಕ್ರಮವನ್ನು ಮುಗಿಸಿ 3 ಗಂಟೆ ಒಳಗಡೆ ಬೆಂಗಳೂರಿನಲ್ಲಿ ಒಂದು ಸಭೆ ಇದೆ, ಮೀಟಿಂಗ್ ಇದೆ, ಹೋಗಬೇಕಾಗುತ್ತೆ. ಅದರಿಂದ ಈಗ ದೊಡ್ಡ ಮೀಟಿಂಗ್ ಹೋಗಿ ಅಲ್ಲೊಂದು ಸಭೆ ಮುಗಿಸಿ ಬಂದಿದ್ದೇನೆ. ದಯಮಾಡಿ ನಮ್ಮ ಅವಸರ ಬೇಡ. ಇವೆಲ್ಲ ಒಂದಾಗಿ ಅಷ್ಟೇ. ನಾನು ಈ ಮಾಲೀಕರು, ಚಾಲಕರು ನೀವು ಎಲೆಕ್ಷನ್ ಮಾಡಿದ್ರೆ ಎಲೆಕ್ಷನ್ ಮಾಡಬಹುದು, ಭಿನ್ನಾಭಿಪ್ರಾಯ ತಗೊಂಡು ಹೋಗಬೇಡಿ. ಇವೆಲ್ಲ ಒಂದಾಗಿ ನಿಮ್ಮ ಮುಂದೆ ನಿಮಗೆ ಯಾವುದೇ ರೀತಿಯ ತೊಂದರೆ ಬರದ ರೀತಿಯಲ್ಲಿ ನಾವು ಇರ್ತೀವಿ. ಯಾವುದೇ ಅಡಚಣೆಗಳು ಇಲ್ಲದಂಗೆ ನಾವು ನೋಡ್ಕೊತೀವಿ. ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಒಳ್ಳೆಯದಾಗಿ ಹೋಗಲಿ. ನೀವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ಸಂಘವನ್ನು ಕಟ್ಟಿಕೊಂಡು ಬೆಳೆಸಿಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಇನ್ನೆಲ್ಲರಿಗೆ ನನ್ನ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ಮೊನ್ನೆ ದಿವಸ ಬಂದೆ ನಾನು ನೋಡಲಿಕ್ಕೆ, ಪೂಜೆ ಮಾಡಬೇಕು ಅಂತ ಹೇಳಿ ತಾರ್ ರಸ್ತೆನ ಒಂದೇ ದಿವಸಕ್ಕೆ ಹಾಕಿದ್ದಾರೆ. ಇನ್ನು ಮೇಲೆ ಹಾಕ್ತಾರೆ, ಒಳ್ಳೆಯದಾಗಿ. ಇನ್ನೊಂದು ರೌಂಡ್ ನೀವು ಖಾಲಿ ಮಾಡಿಕೊಂಡ್ರೆ ಹಾಕ್ತಾರೆ. ಚೆನ್ನಾಗಿರಲಿ. ಕಾರ್ ಸ್ಟ್ಯಾಂಡ್ ಭಾಳ ಚೆನ್ನಾಗಿ ಉಳಿದಿರ್ತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಮುಂದೆ ನಿಮಗೆ ಕಾರ್ ಶೆಡ್ಗಳನ್ನು ಕಟ್ಕೊಳ್ಲಿಕ್ಕೆ ಅನುಮತಿಯನ್ನು ಪಡೆದು ಆ ಕಾರ್ ಶೆಡ್ಡನ್ನು ಮಾಡಿಸ್ಕೊಳ್ತೇನೆ. ಕಾರ್ ಶೆಡ್ಗಳನ್ನು ಇಟ್ಕೊಳ್ಳಿ, ಚೆನ್ನಾಗಿರಿ, ಎಲ್ಲರೂ ಮುಂದಾಗಿರಿ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳಿದ್ದಾರೆ. ಆ ಒಗ್ಗಟ್ಟನ್ನು ಕಳ್ಕೊಂಡ್ರೆ ಅಂಥದ್ದು ಇಲ್ಲ ಇಂಥದ್ದು ಇಲ್ಲ ಆಗ್ತೀರಿ. ಯಾರೂ ನಿಮ್ಮ ಹತ್ರ ಬರೋಕ್ಕಲ್ಲ.
ಒಗ್ಗಟ್ಟನ್ನು ಕಾಪಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕವಾದ ದ್ವೇಷಗಳಿದ್ರೆ ಮರೀರಿ, ಮರೆತು ನೀವು ಎಲ್ಲ ಒಂದಾಗಿ ಬಾಳಿ ಅಂತಕ್ಕಂಥದ್ದು ನನ್ನ ಆಶಯ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಾನು ಹೇಳಿ, ನಾನು ಇನ್ನೊಂದು ಆದಿಚುಂಚನಗಿರಿ ಇದರಲ್ಲಿ ದೊಡ್ಡ ಮಕ್ಕಳ ಊಟ ಸೇರಿದೆ, ಅಲ್ಲಿ ಹೋಗಿ ಬೆಂಗಳೂರು ಹೋಗಬೇಕಾಗಿದ್ದರಿಂದ ನನಗೆ ಕ್ಷಮೆ ಕೇಳಿ ಹೆಚ್ಚಿಗೆ ಹೋಗಲಿಕ್ಕೆ ಆಗೋದಿಲ್ಲ.